ಪಾಪಗಳೆಲ್ಲ ಮಣ್ಣಾಗಲೇಬೇಕು ಅಂತ ಹಿರಿಯರು ಹೇಳ್ತಾರೆ. ಇವತ್ತಿನ ಕಾಲದಲ್ಲಿ ಪಾಪ ಪುಣ್ಯಗಳನ್ನೆಲ್ಲ ತಗೊಂಡು ಹೋಗೋದಲ್ಲ, ಇಲ್ಲೇ ಅನುಭವಿಸ್ತೀವಿ ಅನ್ನೋದನ್ನ ಒಪ್ಕೊಳ್ಳೇಬೇಕು ಅಂತಾನೆ ಶಂಕರ. ಅವನ ಕಣ್ಣಲ್ಲಿ ಮೆರೆದವರ ಅಂತ್ಯವಿದೆ. ಮೈಸೂರಲ್ಲಿ ಜೀವಾವಧಿ ಶಿಕ್ಷೆಯಾಗಿ ಜೈಲಿಗೆ ಹೊರಟ ಮಂಟೆಯ ಬಗ್ಗೆ ಇದ್ದಷ್ಟೇ ಮಾತು ಅವನ ಮನೆ ಬಗ್ಗೆನೂ ಇದೆ. ಅದು ಈತನ ಪಾಲಿನ ಸ್ವರ್ಗ ಹೌದೋ ಅಲ್ವೋ, ಭದ್ರ ಕೋಟೆಯಂತೂ ಆಗಿತ್ತು. ಆ ಮನೆಯೊಳಗೆ ನಿಗೂಢ ನೆಲಮಾಳಿಗೆಗಳಿವೆ, ಭಯಾನಕ ಆಯುಧಗಳಿವೆ ಅಂತೆಲ್ಲ ಜನ ಮಾತಾಡ್ಕೊಳ್ತಾರೆ. ಅದೆಲ್ಲ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಮಂಟೆ ತಪ್ಪು ಮಾಡಿದವರಿಗೆ ತನ್ನ ಮನೆಯಲ್ಲೇ ಶಿಕ್ಷೆ ಕೊಡ್ತಿದ್ದ. ಮಂಟೆಲಿಂಗಯ್ಯ ಒಂದು ರಾಟೆ ಇಟ್ಕೊಂಡಿದ್ರು, ರಾಟೆ ಮತ್ತು ಹಗ್ಗ. ಯಾಕೆಂದ್ರೆ ಈ ಪೊಲೀಸ್ನವರು ಏನು ಸ್ಟೇಷನ್ ಅಲ್ಲಿ ಕೆಲವ್ರಿಗೆ ಈ 3rd ಡಿಗ್ರಿ ಟ್ರೀಟ್ಮೆಂಟ್ ನಾನು ನೋಡಿಲ್ಲ, ಕೊಡ್ತಾರಂತೆ. ಆ ಥರ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಕೆಲವರು ಯಾವ್ದಾರ ನ್ಯಾಯ ಪಂಚಾಯತಿ ಬಂದಾಗ ಅವ್ರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಮಂಟೆಲಿಂಗಯ್ಯ ಒಂದು ರಾಟೆ ಹಗ್ಗ ಇಲ್ಲನ್ನುವೆ ಮೇಲ್ಗಡೆ 3rd ಫ್ಲೋರಲ್ಲಿ ಇಟ್ಕೊಂಡಿದ್ರು ಕಟ್ಟಿ. ಅದನ್ನ ನಾನು ಹೇಳಿದೆ ಅವರು ಸಾಹೇಬ್ರಂದ್ರೆ ಇವರಿಗೆ ACP ಸರ್ಗೆ, ಇನ್ಸ್ಪೆಕ್ಟರ್ ಸರ್ಗೆ ಹೇಳಿದೆ, ಸರ್ ಮಂಟೆಲಿಂಗಯ್ಯನವರು ಈ ಥರ ಶಿಕ್ಷೆ ಕೊಡ್ಲಿಕ್ಕೋಸ್ಕರ ಒಂದು ರಾಟೆ ಹಗ್ಗನ ಮೇಲ್ಗಡೆ ಇಟ್ಕೊಂಡಿದ್ದಾರೆ ಸರ್ ಅಂತ. ಸರಿ ನಡಿ ತೋರಿಸು ಅಂದ್ರು. ನಾನು ಹೋಗಿ ತೋರಿಸ್ತೆ, ಹಾಗೆ ಇತ್ತು ಅದು ರಾಟೆ ಹಗ್ಗ ಎಲ್ಲ. ಈಗ ಪೊಲೀಸರು ಇಂಥ ಟಾರ್ಚರ್ ಕೊಡಲ್ಲ. ಅವರು ಮಂಟೆಲಿಂಗಯ್ಯನ್ನ ಅರೆಸ್ಟ್ ಮಾಡಿದಾಗ ಇವನು ಮಾಡಿಕೊಂಡಿದ್ದ ಈ ಆಯುಧವನ್ನು ಜಪ್ತಿ ಮಾಡಿದ್ರು. ಆ ಮನೆಯಲ್ಲಿದ್ದ ಇನ್ನಿತರ ಆರೋಪಿಗಳು ಅರೆಸ್ಟ್ ಆಗಿದ್ರು. ಏನು ಮಾಡಿದ್ರು ಆ ಮನೆಯ ಹೊಲಸು ತೊಳೆಯೋದಕ್ಕಾಗಲ್ಲ. ಒಳಗೆ ಹೆಜ್ಜೆ ಇಟ್ರೆ ಅವೆಷ್ಟು ಅಮಾಯಕ ಹೆಣ್ಣು ಮಕ್ಕಳ ಚಿತ್ಕಾರ ಕೇಳಿಸಬಹುದು ಹೇಳೋದಕ್ಕಾಗಲ್ಲ ಅಂತಾನೆ ಶಂಕರ. ನಾನು ಕಂಡ ಮಟ್ಟಿಗೆ ಹೆಣ್ಮಕ್ಳು ಗಂಡ ಸತ್ತಿರೋರು ಅಥವಾ ಗಂಡನ ಗಲಾಟೆ ಆಗಿರೋರು ಬಂದ್ರೆ ಅವನು ದೈಹಿಕ ತೃಷೆಗೆ ಅವ್ರನ್ನ ಉಪಯೋಗಿಸ್ಕೊಂಡಿದ್ದಾನೆ. ಅದು ನಾನು ಪ್ರತ್ಯಕ್ಷವಾಗಿ ನನಗೆ ಗೊತ್ತಿದೆ. ಯಾರೋ ಒಬ್ರು ನನ್ನ ಗಂಡ ಹೊಡೆದ್ಬಿಟ್ಟ, ಹಿಂಗೆ ನಮ್ಮ ಅತ್ತೆ ಮನೆಯಲ್ಲಿ ಈ ತರ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಇದು ಬಂದಾಗ ಆ ಗಂಡನ ಜೈಲಿಗೆ ಕಳಿಸ್ಬಿಟ್ಟು ಅವ್ರನ್ನ ನೀವು ಬನ್ನಿ, ಬೆಳಿಗ್ಗೆ ಬನ್ನಿ, ಸಂಜೆಗೆ ಬನ್ನಿ, ನಾನು ಆ ಪೊಲೀಸರು ಕರಿತೀನಿ, ಈ ಪೊಲೀಸರು ಕರಿತೀನಿ, ನಾನು ನಿಮ್ಗೆ ಅದನ್ನ ಮಾಡ್ಕೊಡ್ತೀನಿ, ಇದನ್ನ ಮಾಡ್ಕೊಡ್ತೀನಿ ಅಂತ ಇವನ ದೈಹಿಕ ತೃಷೆಗೆ ಬಹಳಷ್ಟು ಜನ ನಾಳು ಮಾಡಿದ್ದಾರೆ. ಕಷ್ಟ ಹೇಳ್ಕೊಂಡು ಬರೋ ಮಹಿಳೆಯರ ಕೈಲಿ ಮಗುವಿದ್ದು ಅದರ ಮುಖ ನೋಡ್ಕೊಂಡು ಬಿಟ್ಟು ಬಿಡು ಅಂತ ಕೇಳಿದ್ರು ಕೂಡ ಮಂಟೆ ಬಿಡ್ತಿರ್ಲಿಲ್ವಂತೆ. ಆ ಮಕ್ಕಳನ್ನ ಒದ್ದು ಮೈ ಮೇಲೆ ಬೀಳ್ತಿದ್ದ ರಾಕ್ಷಸನಿಗೆ ಭಗವಂತ ಕೊಟ್ಟ ಶಿಕ್ಷೆ ಏನು ಗೊತ್ತಾ? ಇದು ರೊಟ್ಟಿ ಮೊಗ್ಚಾಕದ ಕಾಲ, ಈಗ ಮಾಡಿದ್ದನ್ನ ಈಗಲೇ ಅನುಭವಿಸ್ಬೇಕು ಅಂತ ಹೇಳ್ತಾರೆ ಹಿರಿಯರು. ನಮ್ಮಲ್ಲೆಲ್ಲ ಇದೆ ಆ ಮಾತು. ಅದನ್ನ ನಾನು ಪ್ರತ್ಯಕ್ಷವಾಗಿ ಈ ಪ್ರಕರಣದಲ್ಲಿ ನೋಡಿದ್ದೀನಿ. ಎಷ್ಟೋ ಜನ ಮಂಟಲಿಂಗಯ್ಯನವ್ರ ಕಾಲ್ ಮೇಲೆ ಈಗ ಕೂತಿದ್ರೆ ಅವರು ಆ ಮಕ್ಕಳನ್ನ, ಮಕ್ಕಳನ್ನ, ಹಾಲು ಕುಡಿಯೋ ಮಕ್ಕಳನ್ನ ಪಾದಕ್ಕೆ ಹಾಕ್ತಾ ಇದ್ರು, ಅಣ್ಣ ಕಾಪಾಡಿ ಸಾಹೇಬ್ರೆ ಕಾಪಾಡಿ ಅಂತ. ಇವನೇ ಅಂತ ಹಿಂಗೆ ಕಾಲಲ್ಲಿ ತಳ್ಬಿಟ್ಟು ಕಳ್ಸ್ರ ಆಚೆಗೆ ಅಂತ ಹೇಳಿದ್ದಾರೆ ಮಂಟಲಿಂಗಯ್ಯನವರು. ಹೇಳ್ತಾರೆ ನಮ್ಮಲ್ಲಿ ಕಾಲ್ಗುಳ ಬಿದ್ದುಬಿಡ್ತಾರೆ, ಒದಿಬೇಡ ಮಾತಾಡಬೇಡ ಅಂತ. ಹಂಗ ಒದ್ದಿರೋ ಕಾಲ್ಗೆ 2 ಕಾಲ್ಗೂ ಹುಳ ಬಿದ್ದಾಗ ಹುಳ ಹರಿತಾ ಇತ್ತು. ಈಗ್ಲೂ ನೋಡಿ ಅವ್ರ ಕಾಲಲ್ಲಿ ಹುಳ ಇದೆ, ಗ್ಯಾಂಗ್ರೀನ್ ಆಗಿದೆ 2 ಕಾಲ್ಗೂ. ಇದು ಮಂಟೆಯ ಕಥೆಯಾದ್ರೆ ಇದೇ ಪ್ರಕರಣದಲ್ಲಿರೋ ಇನ್ನೊಬ್ಬ ಹೆಂಗಸು ಗಂಗಮ್ಮನ ಕೂದಲು ಹಿಡಿದು ಗಿರಿ 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 ತಿರುಗಿಸಿದ್ಲಂತೆ. ಆಕೆ ಜೈಲಿನಲ್ಲಿದ್ದಾಗ ಅದೇನೋ ಕಾಯಿಲೆ ಬಂದು ತಲೆ ಮುಟ್ಕೊಂಡ್ರೆ ಕೂದಲು ಬೇರ್ ಸಮೇತ ಕಿತ್ಕೊಂಡು ಬರ್ತಿದ್ವಂತೆ. ಹಂಗೆ ಆಕೆ ಸತ್ತೋದ್ಲು. ಅದು ದೇವ್ರೇ ಕೊಟ್ಟ ಶಿಕ್ಷೆ. ಅದೇ ರೀತಿ ಈ ಪ್ರಕರಣದ ತೀರ್ಪು ಬರೋ ಮೊದಲೇ ಸತ್ ಹೋದ ಇನ್ನೊಬ್ಬ ಆರೋಪಿಗೆ ಕೂಡ ದೇವ್ರೇ ಶಿಕ್ಷೆ ಕೊಟ್ಟ ಅಂತಾನೆ ಶಂಕರ. ಇದೇ ಪ್ರಕರಣದಲ್ಲಿ ಕೃಷ್ಣವೇಣಿ ಅಂತ ಹೇಳ್ಬಿಟ್ಟು ಸತ್ತೋಗ್ಬಿಟ್ರು. A5 ಆಗಿದ್ದಾರೆ ಅವರು. ಈ ಪ್ರಕರಣಕ್ಕೆ ಒಳಪಟ್ಟ ಮೇಲೆ ಸತ್ರು. ಆ ಅಮ್ಮ ಒಡೆದು, ಗಂಗಮ್ಮ ವಾಣ್ಣ ಚೆನ್ನಾಗಿ ಒಡೆದು ಎಲ್ಲ ಚೂದು ಈಗ ಕೂತಿದ್ಲು ಕೆಳಗಡೆ. ಈಗ ನೋಡ್ತಾ ಇದ್ಲು ದೈನ್ಯಶಿ ಭಾವದಿಂದ, ಯಾರಾದ್ರೂ ನನ್ನನ್ನು ಕಾಪಾಡ್ತಾರ ಅನ್ನೋ ಒಂದು ಕಣ್ಣಿನಿಂದ ನೋಡ್ತಾ ಇದ್ಲು ಆ ಅಮ್ಮ. ಅದಕ್ಕೆ ಕೃಷ್ಣವೇಣಿ ಏನ್ ಮಾಡೋದು ಅಂದ್ರೆ 2 ಬೆಳ್ಳನ್ನ ತಗೊಂಡೋಗಿ ಏನೇ ನೀನ್ ಗುರಾಯಿಸ್ಕೊಂಡು ನೋಡೋದು ಅಂತ ಹೋಗಿ ನಿನ್ ಸುತ್ತಬಿಟ್ಲು ಕಣ್ಣಿಗೆ. ಗಂಗಮ್ಮ ಎಷ್ಟು ಪಲ್ಟಿ ಹೊಡೆದು ಅಷ್ಟು ಅಗಲ ಎಲ್ಲ ಸುತ್ತಬಿಟ್ಲು, ಗರಗರಗರ ಒದ್ದಾಡ್ಬಿಟ್ಲು ಬಾಯಿ ಬಿಡ್ಕೊಂಡು. ಆ ಘಟನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಣ್ಣಿಗೆ ಹಿಂಗೆ ಜೋರಾಗಿ ಚುಚ್ಚಿದ್ರೆ ಏನಾಗ್ಬೋದು ಅಂತ. ಕೊನೆಗೆ ಸಾಯೋ ಕಡೆಗಾಲಕ್ಕೆ ಆ ಅಮ್ಮ ಕೋರ್ಟ್ ಹತ್ರ ನಾನ್ ಬೇಲೆಬಲ್ ವಾರೆಂಟ್ ಮಾಡಿದ್ರು ಜಡ್ಜು. ಕರ್ಕೊಬಂದು ಪ್ರೊಡ್ಯೂಸ್ ಮಾಡಿ ಹೆಂಗಿದ್ರು ನೀವು ಅಂತ ಕೋರ್ಟ್ ಕರ್ಕೊಬಂದ್ರು. ನಾನು ಹೋದೆ, ಅಕ್ಕ ಚೆನ್ನಾಗಿದ್ದೀರಾ ಅಂದೆ. ಯಾರಪ್ಪ ನಾನ್ ಕಣಕ ಸುಲ್ತಾನು ಅಂದೆ. ಸುಲ್ತಾನಣ್ಣ ಕಣ್ಣು ಕಾಣಲ್ತು ಕಣಣ್ಣ. ಹೀಗೆ ತಪ್ಪು ಮಾಡಿದವರಿಗೆ ಆ ಭಗವಂತ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಅಂತ ಇವತ್ತು ಶಂಕರನಿಗನ್ಸಿದೆ. ನಾನು ಮಾತ್ರ ಇಂಥ ತಪ್ಪು ಇನ್ಯಾವತ್ತೂ ಮಾಡಲ್ಲ ಅಂತಾನೆ. ಮಂಟೆಲಿಂಗಯ್ಯನಿಗೂ ದುಶ್ಮನಿ ಬೇಡ ಅನ್ನೋ ಮಾತಾಡ್ತಾನೆ. ಮಂಟಲಿಂಗಯ್ಯನವರು ಕಡೆಯಿಂದ ಮತ್ತು ಮಂಟಲಿಂಗಯ್ಯನವರು ಅವರ ಪರಿಚಿತರಿಂದ ಅಥವಾ ಅವರ ಆತ್ಮೀಯರಿಂದ ನನ್ನ ಜೀವಕ್ಕೆ ತೊಂದರೆ ಇದೆ, ಇಲ್ಲ ಅಂತಿಲ್ಲ. ಅವ್ರು ಇಷ್ಟು ಜನಕ್ಕೆ ನಾನು ಈ ಥರ ಶಿಕ್ಷೆ ಕೊಡ್ತಿದ್ದೀನಿ ಅನ್ನೋದೊಂದು ಕೆಟ್ಟ ಒಂದು ಕೋಪ ನನ್ನ ಮೇಲೆ ಅವ್ರು ಪ್ರಯೋಗ ಮಾಡ್ಬೋದು. ಆದ್ರೆ ಮಾಡಲ್ಲ.
ಅವರು ಒಳ್ಳೆ ವಿಚಾರವಾದಿಗಳು, ಮಾಡಿರೋ ತಪ್ಪನ್ನ ಅರ್ಥಕೊಂಡಿದ್ದಾರೆ, ಮಾಡಿರೋ ತಪ್ಪಿಗೆ ನಾನು ಶಿಕ್ಷೆ ಪಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಕ್ರಿಮಿನಲ್ ಕೆಲಸಕ್ಕೆ ಅವ್ರು ಕೈ ಹಾಕಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆದರೂ ಇವತ್ತಿಗೂ ನಾನು ರಿಲೀಸ್ ಆಗಿ 3 ದಿನ ಆದ್ರೂ ನಾನು ಇನ್ನೂ ಮನೆಗೆ ಹೋಗಿಲ್ಲ. ಮೈಸೂರಿನಲ್ಲೇ ಇದ್ದೀನಿ, ಮೈಸೂರಲ್ಲೇ ತಿರುಗಾಡ್ತಾ ಇದ್ದೀನಿ. ಬೇರೆ ನಾನೇನೋ ಮುಖ ಮುಚ್ಕೊಂಡು ಏನೋ ಓಡಾಡ್ತಿಲ್ಲ. ಆದರೂ ಧೈರ್ಯವಾಗಿ ಒಂದು ದೇವ್ರ ಮೇಲೆ ನಂಬಿಕೆಯಿಂದ, ಅದಕ್ಕಿಂತ ಹೆಚ್ಚಾಗಿ ಮಂಟಲಿಂಗಯ್ಯನವರು ಸ್ವಾವಿಚಾರವಾದಿ ಅಂತ ಕರ್ಕೊಂಡಿರೋರು ಇಂಥ ಇನ್ನೊಂದು ಹೀನ ಕೃತ್ಯಕ್ಕೆ ಕೈ ಹಾಕೋ ಅಂತ ಕೆಳಮಟ್ಟದ ವ್ಯಕ್ತಿಯಲ್ಲ ಅಂತಲೂ ನಾನು ಭಾವಿಸ್ಕೊಂಡಿದ್ದೀನಿ. ಹೌದು, ದುಶ್ಮನಿ ಸಾಧಿಸೋದ್ರಲ್ಲಿ ಅರ್ಥ ಇಲ್ಲ. ಮಂಟೆಲಿಂಗಯ್ಯನಿಗೆ ಕಾನೂನು ರೀತ್ಯ ಹೋರಾಡೋದಕ್ಕೆ ಇನ್ನೂ ಅವಕಾಶ ಇದೆ. ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ ಪ್ರಕರಣವನ್ನ ಹೈಕೋರ್ಟಿಗೆ ತಗೊಂಡು ಹೋಗಿ ಸೆಣಸಾಡಬಹುದು. ಆದ್ರೆ ಇವನಂಥ ಮನುಷ್ಯನಿಗೆ ಇನ್ನು ದಲಿತ ನಾಯಕನ ಪಟ್ಟ ಸಿಗೋದಿಲ್ವೇನೋ? ಇಷ್ಟು ಹೇಳಿ ಕ್ರೈಮ್ ರಿಪೋರ್ಟರ್ ಮುಗಿಸ್ಬೇಕು ಅಂದ್ಕೊಂಡಿದ್ವಿ. ಆದ್ರೆ ಇನ್ನೊಂದು ಮಾತು, ನಿನ್ನೆ ನಮ್ಮ ಆಫೀಸಿಗೆ ಇಷ್ಟುದ್ದದ್ದೊಂದು ಪತ್ರ ಬಂದಿದೆ. ಬೆಳಗಾವಿಯ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ನ ಕಿರಣ್ ಕಾಂಬ್ಳೆ ಮತ್ತು ಪ್ರವೀಣ್ ಕಾಂಬ್ಳೆ ಅನ್ನೋರು ಬರೆದಿದ್ದಾರೆ. ಹಂತಕ ಮಂಟೆಲಿಂಗಯ್ಯ, ಅಭಿನವ ಅಂಬೇಡ್ಕರ್ ಅನ್ನೋದು ಬಿಟ್ರೆ ಉಳಿದಿದ್ದೆಲ್ಲ ಇದೆ ಈ ಪತ್ರದಲ್ಲಿ. ಮಂಟೆಲಿಂಗಯ್ಯ ಎಂಥ ಮಹಾನ್ ವ್ಯಕ್ತಿ ಅನ್ನೋದನ್ನ ಅವರ 2ನೇ ಹೆಂಡತಿ ಹತ್ರ ಕೇಳಿ ತಿಳ್ಕೊಳ್ಳಿ ಅಂತ ಬರೆದಿದ್ದಾರೆ. ಅದನ್ನ ನಾವು ಇವರಿಂದ ಕಲಿಬೇಕಿಲ್ಲ. ಮಂಟೆಲಿಂಗಯ್ಯನ ಬಗ್ಗೆ ಮಾತಾಡೋದಕ್ಕೆ ಆತನ ಅಷ್ಟು ಹೆಂಡತಿಯರು ನಿರಾಕರಿಸಿದ್ದಾರೆ. ವರದಿಯ ಯಾವ ಹಂತದಲ್ಲೂ ಕೂಡ ಶಂಕರನನ್ನ ಸಂಭಾವಿತ ಅಂತ ನಾವು ಹೇಳಿಲ್ಲ. ಈತ ಹಂತಕ ಅನ್ನೋದು ಇವನೇ ಒಪ್ಪಿಕೊಂಡ ಸತ್ಯ. ಮಂಟೆಲಿಂಗಯ್ಯನನ್ನ ಕಿರಣ್ ಕಾಂಬ್ಳೆ ಮತ್ತು ಪ್ರವೀಣ್ ಕಾಂಬ್ಳೆ ತಮ್ಮ ನಾಯಕ ಅಂತ ಒಪ್ಕೊಳ್ಳೋದಾದ್ರೆ ಇಟ್ ಈಸ್ ನನ್ ಆಫ್ ಅವರ್ ಬಿಸ್ನೆಸ್. ಆತನನ್ನ ಹಂತಕ ಅಂತ ಕೋರ್ಟ್ ಒಪ್ಕೊಂಡಿದೆ. ಆ ಸುದ್ದಿ ಹೇಳೋದು ನಮ್ಮ ಕೆಲಸ. ಹೇಳಿದ್ದೀವಿ. ಕಿರಣ್ ಕಾಂಬ್ಳೆ ಮತ್ತು ಪ್ರವೀಣ್ ಕಾಂಬ್ಳೆ ಅವರಲ್ಲೊಂದು ಕೊನೆಯ ಮನವಿ, ಮುಂದಿನ ಸಲ ಪತ್ರ ಬರೆಯೋದೇ ಆದ್ರೆ ಸ್ವಚ್ಛವಾದ ಸ್ಪಷ್ಟವಾದ ಕನ್ನಡದಲ್ಲಿ ಬರೀರಿ. ಕೊನೆ ಪಕ್ಷ ನಿಮ್ಮ ಸಂಘಟನೆ ಹೆಸರನ್ನಾದ್ರೂ. ಇದು ಮಂಟೆಲಿಂಗಯ್ಯನ ಕಥಾ ಪ್ರಸಂಗ. ಆತನಿಗೆ ದಲಿತರ ಧ್ವನಿಯಾಗೋದಕ್ಕೆ ಎಲ್ಲ ಅವಕಾಶಗಳು ಇದ್ವು. ಆದರೆ ಮಂಟೆಲಿಂಗಯ್ಯ ನಂಬಿ ಬಂದವರನ್ನ ಪರಿಪರಿಯಾಗಿ ಕಾಡ್ದ. ತನ್ನ ವಿರುದ್ಧ ಮಾತಾಡಿದವರನ್ನ ಮುಂದೆ ನಿಂತು ಕೊಲ್ಲಿಸ್ದ. ಜಾತಿ ನಿಂದನೆ ಅನ್ನೋ ದಲಿತರ ರಕ್ಷಣೆಗಿದ್ದ ಕಾನೂನನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡು 100 ಜನರನ್ನ ಬ್ಲ್ಯಾಕ್ ಮೇಲ್ ಮಾಡ್ದ. ಇವನ ಕಥೆ ನೋಡಿದ ಮೇಲಾದ್ರೂ ನಾಯಕ ಅಂತ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಒಂದ್ಸಲ ಸೀರಿಯಸ್ ಆಗಿ ಯೋಚಿಸ್ರಿ ಅಂತ ಹೇಳ್ತಾ ಮಂಟೆಲಿಂಗಯ್ಯನ ಕತೆಗೆ ಮಂಗಳ ಹಾಡ್ತಿದ್ದೀವಿ.